ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ 1 ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ: ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಲೋಕದಲ್ಲಿರುವಂಥ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಅದೆಲ್ಲ ಹುಟ್ಟಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬವನ್ನು ಕುರಿತು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ನಾವು ನೋಡ್ತೇವೆ, ಈ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಎಂಬುದು ಇದು ಪ್ರತಿಯೊಬ್ಬ ಮನುಷ್ಯರಿಗೆ, ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯರಿಗೆ ಸೈತಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ 3 ಸಂಗತಿಗಳನ್ನು ಪ್ರಯೋಗಿಸ್ತಾನೆ. ಈ 3 ಸಂಗತಿಗಳನ್ನು ಪ್ರಯೋಗಿಸ್ತಾನೆ. ದೇವಜನರು ಮಾತ್ರವಲ್ಲದೆ ಈ ಲೋಕದಲ್ಲಿರುವಂಥ ಜನಗಳಿಗೂ ಸಹ ಆತನು ಉಪಯೋಗವನ್ನು ಮಾಡೇ ಮಾಡ್ತಾನೆ. ಹಾಗಾಗಿ ಈ ವಿಷಯಗಳು ಲೋಕದ ಜನಗಳಿಗೆ ಯಾವ ರೀತಿಯಾಗಿ ಅರಿವಾಗುತ್ತೋ ಇಲ್ಲ ಅರಿವಾಗಲು ನಮಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯವನ್ನು ಬಲ್ಲಂಥ, ದೇವರ ವಾಕ್ಯವನ್ನು ಗೊತ್ತಿರುವಂಥ ದೇವಜನರು ಇದರ ಬಗ್ಗೆ ಬಹಳ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಯಾಕಂತೇಳಿದ್ರೆ ಸೈತಾನನು ಉಪಯೋಗಿಸುವಂಥ ಬಹಳ ಅಪಾಯಕಾರಿಯಾದಂಥ ಡೇಂಜರಸ್ ವೆಪನ್ ಅಂತ ಹೇಳಿದ್ರೆ ಈ 3 ವೆಪನ್ಗಳು. ಈ 3 ವೆಪನ್ಗಳು ಏನು, 3 ಆಯುಧಗಳು. ಇದನ್ನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವಿಶ್ವಾಸಿಗಳ ಮೇಲೆ, ಪ್ರತಿಯೊಬ್ಬ ದೇವ ಸೇವಕರುಗಳ ಮೇಲೆ, ದೇವರನ್ನು ನಂಬಿರುವಂಥ ದೇವಜನಗಳ ಮೇಲೆ ಅವನು ಖಂಡಿತವಾಗಿ ಅಪ್ಲೈ ಮಾಡ್ತಲೇ ಇರ್ತಾನೆ. ಪ್ರತಿ ದಿವಸ ಅಪ್ಲೈ ಮಾಡ್ತಲೇ ಇರ್ತಾನೆ, ಪ್ರತಿ ಗಂಟೆ ಸಹ ಅಪ್ಲೈ ಮಾಡ್ತಾನೆ. ಸೊ ಹಾಗಾಗಿ ಈ 3 ವಿಷಯಗಳಲ್ಲಿ ನಾವು ಜಯವನ್ನು ಹೊಂದುತ್ತಾ ಎಲ್ಲಿ ತನಕ ಹೋಗಬೇಕು ಅಂತ ಹೇಳಿದ್ರೆ, ಕಡೆಯ ಉಸಿರಿನವರೆಗೂ. ಅಂದರೆ ನೀವು ಎಲ್ಲಿ ತನಕ ಬದುಕಿರ್ತೀರ ಅಲ್ಲಿ ತನಕ ಈ ಸಂಗತಿಗಳನ್ನು ನಾವು ಜಯಿಸ್ತಲೇ ಹೋಗಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಬಿದ್ದು ಹೋಗೋದಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ನಾವು ನೋಡ್ತೇವೆ, ಆದಿಕಾಂಡದಲ್ಲಿ ಈ 3 ಸಂಗತಿಗಳನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮೊದಲನೇ ಆದಾಮನ ಮೇಲೆ ಸೈತಾನನು ಪ್ರಯೋಗ ಮಾಡಿ ಮೊದಲನೇ ಆದಾಮನ ಮೇಲೆ ಪ್ರಯೋಗ ಮಾಡಿ ಅಂತೇಳಿದ್ರೆ ಇಂಡೈರೆಕ್ಟಾಗಿ ಅವಳ ಮುಖಾಂತರವಾಗಿ ಈ ಕಾರ್ಯವನ್ನು ಮಾಡಿ ಮೊದಲನೇ ಆದಾಮನು ಬಿದ್ದು ಹೋಗೋ ಹಾಗೆ ಆತನು ಮಾಡ್ತಾನೆ. ಸೊ ಮೊದಲನೇ ಆದಾಮನು ಯಾವುದರಲ್ಲಿ ಫೇಲ್ಯೂರ್ ಆದನೋ ಅದರಲ್ಲಿ ಜಯ ಹೊಂದಬೇಕು ಅಂತೇಳಿ, ಆ ಸಂಗತಿಗಳ ಮೇಲೆ ಜಯವನ್ನು ಹೊಂದ್ಕೊಳ್ಬೇಕು ಅಂಥೇಳಿ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸುಸ್ವಾಮಿಯ ಮುಖಾಂತರವಾಗಿ ಯಾವ ವಿಷಯದಲ್ಲಿ ಮೊದಲನೇ ಆದಾಮನು ಸೋತ್ನೋ, ಕಡೆ ಆದಾಮನಿಗೆ ಬಂದಂಥ ಯೇಸುವಿನ ಮುಖಾಂತರವಾಗಿ ಆ ಎಲ್ಲ ವಿಷಯಗಳಲ್ಲಿ ದೇವರು ಜಯವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಆತನನ್ನು ನಂಬುವವರಾದ ನಮಗೂ ಸಹ, ಅಂದರೆ ಯೇಸುವನ್ನು ನಂಬುವವರಾದ ನಮಗೂ ಸಹ ಆ ಎಲ್ಲ ವಿಷಯಗಳಲ್ಲಿ ನಾವು ಜಯಶಾಲಿಗಳಾಗಿ ನಡೆಯೋದಕ್ಕೆ ಸಾಧ್ಯ ಅಂತೇಳಿ ಯೇಸುಸ್ವಾಮಿ ಇದನ್ನು ತೋರಿಸೋಗಿದ್ದಾರೆ. ಹಲ್ಲೆಲೂಯಾ. ನಾವು ಮೊದಲನೇ ನೋಡ್ತೇವೆ, ಈ ಸೈತಾನನ್ನು ಉಪಯೋಗಿಸುವಂಥ ಆಯುಧಗಳು ಏನಾಗಿದೆ? ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ. ಸೊ ಈ ಆಯುಧಗಳನ್ನು ನಾವು ಈಗಲೂ ಉಪಯೋಗಿಸ್ತಾ ಇದ್ದಾನೆ ಅಂತ ನೋಡುವಾಗ, ಉಪಯೋಗ ಮಾಡ್ತಾ ಇದ್ದಾನೆ. ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಇದನ್ನು ಈಗಲೂ ಸಹ ಉಪಯೋಗ ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಉಪಯೋಗ ಮಾಡ್ತಾ ಇದ್ದಾನೆ ಅಂತ ನೋಡುವಾಗ ನಾವು ನೋಡ್ತೇವೆ, ಉದಾಹರಣೆಗೆ
ನಮ್ಮ ಎಲ್ಲರ ಕೈಗಳಲ್ಲಿರುವಂಥ ಮೊಬೈಲ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಟಿ ವಿ ಸ್ಕ್ರೀನ್ಗಳಿರ್ಬೋದು, ಮತ್ತು ಯಾವುದೇ ಏನೋ ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿರಿ, ಕೋತಿನ ಹಿಡಿಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೋತಿಗೆ ಯಾವಾಗಲೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಡಲೆಕಾಯಿ ಅದಕ್ಕೆ ಇಷ್ಟ ಆಗುವಂಥ ತಿನಿಸುಗಳನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ತೋರಿಸ್ತಾ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮರದ ಒಳಗಡೆ ಒಂದು ಬೋನ್ ಇಟ್ಟಿರ್ತಾರೆ, ಇಲ್ಲ ಏನೋ ಒಂದು ಅದು ಸಿಗಿ ಹಾಕೊಳ್ಳೋದಕ್ಕೆ ಏನಾದ್ರು ಒಂದು ಬೋನ್ ಥರ ಇಟ್ಟಿರ್ತಾರೆ. ಸೊ ಅದರಲ್ಲಿ ಏನು ಮಾಡ್ತಾ ಇರ್ತಾರೆ, ಅದರೊಳಗಡೆ ಹಾಕ್ತಾ ಇರ್ತಾರೆ. ಕೋತಿ ಕಡೆ ಅದಕ್ಕೆ ಇಷ್ಟವಾದಂಥ ಕಡಲೆ ಬೀಜ ಇರ್ಬೋದು, ಬೇರೆ ತಿನಿಸುಗಳನ್ನ ತಗೊಂಡು ಏನು ಮಾಡ್ತಾರೆ, ಕೋತಿಗೆ ತೋರಿಸ್ತಾರೆ, ಮತ್ತು ಆ ಬೋನ್ ಒಳಗಡೆ ಹಾಕ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ತೋರಿಸ್ಬೇಕಾದ್ರೆ ಕೋತಿ ನೋಡ್ತಲೇ ಇರುತ್ತೆ. ಸೊ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಒಂದು ಕ್ಷಣ ಅದಕ್ಕೆ ಏನಾಗುತ್ತೆ, ಅದನ್ನು ಕಂಟ್ರೋಲ್ನ ತಪ್ಪದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೋಗಿ ಅದಕ್ಕೆ ಕೈ ಹಾಕಿದ ತಕ್ಷಣವೇ ಅದು ಬೋನೊಳಗೆ ಸಿಗಾಕೊಳ್ಳುತ್ತೆ. ಕೈ ಅಂದರೆ ಕೈ ಸಿಗಾಕೊಂಡ್ಬಿಡುತ್ತೆ. ಕೈ ಸಿಗಾಕೊಂಡಾಗ ಅದೇನು ಮಾಡುತ್ತೆ, ಅದು ಆಚೆ ಬರಬೇಕು, ಬಿಡಿಸ್ಕೊಬೇಕು ಅಂತೇಳಿ ಏನೇ ಮಾಡೋದು, ಒದ್ದಾಡುತ್ತೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒದ್ದಾಡಿದ್ರೂ ಸಹ ಅದು ಬಿಡಿಸ್ಕೊಳ್ಳೋದ ಹಾಗೆ ಏನಾಗುತ್ತೆ, ಬೋನ್ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಅದೇ ರೀತಿಯಾಗಿ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವಜನರನ್ನು ಸೆರೆ ಹಿಡಿಯೋದಕ್ಕೋಸ್ಕರ, ದೇವಜನರನ್ನು ಬಂಧಿಸೋದಕ್ಕೋಸ್ಕರ ಏನು ಮಾಡ್ತಾನೆ, ಈ ರೀತಿಯಾಗಿ ಅವನು ಕಣ್ಣಿನಾಶೆಯನ್ನು ಮೊದಲು ತಗೊಂಡು ಬರುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ವಿ ಶುಡ್ ಬಿ ವೆರಿ ಕೇರ್ಫುಲ್. ನಾವು ಬಹಳ ಎಚ್ಚರಿಕೆಯುಳ್ಳವರಾಗಿರಬೇಕು ಈ ಕಣ್ಣಿನಾಶೆಯ ವಿಷಯದಲ್ಲಿ. ಸೊ ಕಣ್ಣು ನಮಗೆ ಬಹಳ ಬಹಳ ಮುಖ್ಯ. ನಾವೇನೇ ನೋಡಿದ್ರೂ ಕಣ್ಣಿನ ಮೂಲಕನೇ ನೋಡ್ತೇವೆ. ಸೊ ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೋಡ್ರಿ, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಅದು ಕೆಟ್ಟದಾಗಿರುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ಹಲ್ಲೆಲೂಯಾ. ಹಾಗಾಗಿ ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ ಅಂತ ಹೇಳಬೇಕಾದ್ರೆ, ನಿನ್ನ ಕಣ್ಣು ನೆಟ್ಟಗಿತ್ತು ಅಂತೇಳಿ ನಿನ್ನ ದೇಹವೆಲ್ಲ ಬೆಳಕಾಗಿರುತ್ತೆ. ಹಾಗಾಗಿ ನಾವು ನೋಡುವಂಥ ದೃಷ್ಟಿ ಏನಿದೆ, ಇದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು. ಅಂದರೆ ಯಾವುದ್ಯಾವುದೋ ಸಂಗತಿಗಳನ್ನು, ಯಾವುದ್ಯಾವುದೋ ಅಶುದ್ಧಕರವಾದ ಸಂಗತಿಗಳನ್ನು ನಾವು ನೋಡೋದಕ್ಕೆ ಹೋಗಬಾರ್ದು. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಆ ಕಣ್ಣುಗಳು ನೋಡೋದನ್ನೇನಾಗುತ್ತೆ, ಅದು ಒಳಗಡೆ ಇಳಿಯುತ್ತೆ, ನಮ್ಮ ಮನಸ್ಸಿನಲ್ಲಿ ಇಳಿಯುತ್ತೆ. ಮನಸ್ಸಿನಲ್ಲಿ ಇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಅಶುದ್ಧ ಆಲೋಚನೆಗಳಿರ್ಬೋದು, ಅಶುದ್ಧತೆಗಳು ಉಂಟಾಗುವಂಥ ಚಾನ್ಸಸ್ಗಳು ಇರುವಂಥದ್ದಾಗಿದೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಆರಂಭದಲ್ಲೇ ಅಲ್ಲಿ ತಡೆದು ಬಿಡಬೇಕು. ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಒಂದು ಮನೆಗೆ ಎಂಟ್ರಿ ಆಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬಾಗಿಲಿರುತ್ತೆ. ಆ ಬಾಗಿಲನ್ನು ಮುಚ್ಚಿಬಿಟ್ರೆ ಹೊರಗಡೆಯಿಂದ ಒಳಗಡೆ ಯಾರೂ ಬರೋದಕ್ಕಾಗಲ್ಲ. ಅದೇ ಪ್ರಕಾರವಾಗಿ ನಿಮ್ಮ ಕಣ್ಣುಗಳೇನಿದೆ, ಆ ಕಣ್ಣುಗಳೇ ಮೇನ್ ಎಂಟ್ರೆನ್ಸ್ ಇದ್ದಂಗೆ. ಸೊ ಆ ಕಣ್ಣುಗಳನ್ನು ನೀವು ಹುಷಾರಾಗಿ ನೋಡ್ಕೊಳ್ತು ಅಂತ ಹೇಳಿದ್ರೆ, ನೀವು ಈ ರೀತಿಯಾಗಿ ಕಣ್ಣಿನ ಆಶೆಗೆ ಬಲಿಯಾಗೋದನ್ನು ತಪ್ಪಿಸ್ಬೋದಾಗಿದೆ. ಸೊ ಹಾಗಾಗಿ ನಿಮ್ಮ ಕಣ್ಣುಗಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ರಿ. ಅದಕ್ಕೋಸ್ಕರನೇ ಅಶುದ್ಧವಾದಂಥದ್ದನ್ನು ನೋಡೋದಕ್ಕೆ ಹೋಗಬೇಡ್ರಿ. ಯಾವ ಸ್ಥಳಗಳಲ್ಲಿ ಅಶುದ್ಧತೆ ಕಾಣಿಸುತ್ತೆ ನಿಮಗೆ, ಆ ಸ್ಥಳಗಳನ್ನು ಬಿಟ್ಟು ಹೋಗ್ರಿ. ಆ ಸ್ಥಳಗಳಲ್ಲಿ ಇರೋದಕ್ಕೆ ಹೋಗಬೇಡ್ರಿ. ಯಾವ ರೀತಿಯಾಗಿ ಯೋಸೇಫನು ಪೋಟಿಫರನ ಹೆಂಡತಿ ಕರೆಯುವಾಗ ಅವನ ಅಂಗಿಯನ್ನು ಹಿಡಿದು ಎಳೆಯುವಾಗ ಆ ಅಂಗಿಯನ್ನು ಬಿಟ್ಟು ಓಡೋಗ್ಬಿಟ್ನಂತೆ. ಅಂದರೆ ಅವನು ಪಾಪಕ್ಕೆ ಬೀಳಿಲ್ಲ, ಪಾಪದಿಂದ ಅವನು ಓಡೋಗೋದನ್ನು ನೋಡ್ತೇವೆ. ಸೊ ಆ ರೀತಿಯಾಗಿ ಕಣ್ಣಿನ ಆಶೆಗೆ ನೀವು ಒಳಗಾಗುವಂಥ ಸ್ಥಳಗಳು ಯಾವುದೇ ಇತ್ತು ಅಂತ ಹೇಳಿದ್ರು ಸರಿ, ಯಾವುದೇ ಸಿನಿಮಾಗಳಿರ್ಬೋದು, ಟಿ ವಿಗಳಿರ್ಬೋದು, ಮೊಬೈಲ್ಗಳಿರ್ಬೋದು, ಆ್ಯಪ್ಗಳಿರ್ಬೋದು, ಈಗಂತೂ ತುಂಬ ಸಂಗತಿಗಳು ಏನಿದೆ ಆ್ಯಪ್ಗಳಲ್ಲಿ ಬಂದಿದೆ. ಮೀಟಿಂಗ್ ಆ್ಯಪು, ಚಾಟಿಂಗ್ ಆ್ಯಪು, ಡೇಟಿಂಗ್ ಆ್ಯಪು, ಏನೇನೋ ಆ್ಯಪ್ಗಳಿದೆ. ಸೊ ಈ ರೀತಿ ಆ್ಯಪ್ಗಳು ನಿಮ್ಮ ಮೊಬೈಲಲ್ಲಿ ಇರೋದಾದರೆ ಅದನ್ನು ಫಸ್ಟು ಡಿಲೀಟ್ ಮಾಡಿರಿ. ಆ ರೀತಿಯಾದ ಸಂಗತಿಗಳ ಕಾರ್ಯಗಳಿಗೆ ಸಿಗಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಸಿಗಿ ಹಾಕ್ಕೊಳ್ಳೋದು ಭಾಳ ಸುಲಭ. ಒಂದೇ ನಿಮಿಷಕ್ಕೆ ಹೋಗಿ ಸಿಗಿ ಹಾಕೊಳ್ತಾರೆ. ಅದರಿಂದ ಬಿಡಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಬಹಳ ಕಷ್ಟ. ಪ್ರಿಯ ಸಹೋದರ ಸಹೋದರಿಯರೇ, ಕಣ್ಣಿನಾಶೆ ಏನಿದೆ, ಇದು ಮೊದಲು ಉಂಟಾಗೋದನ್ನು ನೋಡುತ್ತೆ. ಕಣ್ಣು ನೋಡೋದನ್ನು ಮನಸ್ಸು ಬಯಸುತ್ತೆ, ಮನಸ್ಸು ಮೋಹಿಸುತ್ತೆ. ಆಗ
ದೇವ್ರ ವಾಕ್ಯ ಹೇಳುತ್ತೆ, ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪಾಪವು ನಿನ್ನ ಬಾಗಿಲಲ್ಲೇ ಕಾಯ್ದುಕೊಂಡಿದೆ. ಎಲ್ಲಂತೆ ಪಾಪವು ನಿನ್ನ ಬಾಗಿಲಲ್ಲೇ ಕಾಯ್ದುಕೊಂಡಿರುತ್ತೆ, ವಂಚಾಗ್ತಾ ಇರುತ್ತೆ. ಆದರೂ ನಿನ್ನನ್ನು ವಶ ಮಾಡ್ಕೊಳ್ಬೇಕು ಅಂತ ಅಂದರೆ ಕಣ್ಣಿನ ಮೂಲಕವಾಗಿ ಸೈತಾನ ಪಾಪಗಳು ತಂದು ನೋಡುವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ಪಾಪ ನಮ್ಮ ಒಳಗಡೆ ಸೇರಿಕೊಳ್ಳದ ಹಾಗೆ ನಾವು ಅದನ್ನು ಕಾಪಾಡ್ಕೊಳ್ಬೇಕಾಗಿದೆ. ಅದರಿಂದ ನಾವು ನಮ್ಮನ್ನು ಕಾಪಾಡ್ಕೊಳ್ಬೇಕಾಗಿದೆ ಪ್ರಿಯ ಸೋದರ ಸೋದರಿಯರೇ. ಹಲ್ಲೆಲೂಯ. ಸೊ ಕಣ್ಣಿನ ಆಶೆ, ಕಣ್ಣಿನ ವಿಷಯದಲ್ಲಿ ಬಹಳ ಬಹಳ ಹುಷಾರಾಗಿರಬೇಕು. ನೆಕ್ಸ್ಟ್ ನೋಡುವಾಗ ನಾವು ಶರೀರದ ಆಶೆ. ಶರೀರದ ಆಶೆ. ಸೊ ಯಾಕೆ ಶರೀರದ ಆಶೆ? ಜನಗಳು ಯಾಕೆ ಶರೀರವನ್ನು ಹೆಚ್ಚಾಗಿ ಶರೀರ ಬೇಕು ಅನ್ನೋದನ್ನು ಬಯಸ್ತಾರೆ ಅಂತ ಹೇಳಿದ್ರೆ, ಶರೀರ ಏನಾಗುತ್ತೆ, ಶರೀರಕ್ಕೆ ಆನಂದ ಉಂಟಾಗುತ್ತೆ. ಶರೀರಕ್ಕೆ ಆನಂದ ಉಂಟಾಗುತ್ತೆ, ಉಲ್ಲಾಸ ಆಗುತ್ತೆ. ಉದಾಹರಣೆಗೆ ಅವ್ರಿಗೇನೋ ಒಂದು ಇಷ್ಟ ಆಗಿರುವಂಥ, ಉದಾಹರಣೆಗೆ ತಿಂಡಿ ಇರ್ಬೋದು, ಇಲ್ಲ ಏನೋ ಒಂದು ಊಟಗಳಿರ್ಬೋದು, ಫ್ರೂಟ್ಸ್ಗಳಿರ್ಬೋದು, ಏನೋ ಒಂದು ಅಂದರೆ ಅವ್ರಿಗೇನು ಇಷ್ಟ ಆಗುತ್ತೆ ತಿನ್ನುವಾಗ ಅಂದರೆ ದೇಹಕ್ಕೆ ಅದೇನಾಗುತ್ತೆ, ಸಂತೋಷ ಕೊಡುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ಶರೀರದಲ್ಲಿರುವಂಥ ಭಾವನೆಗಳು, ಶರೀರದಲ್ಲಿರುವಂಥ ಭಾವನೆಗಳೇನಿದೆ, ಇದೇನಾಗುತ್ತೆ, ಬೇರೆ ರೀತಿಯಾಗಿ ಶರೀರ ಬಯಸುವಾಗ ಅಂದರೆ ಶರೀರದ ಆಶೆಗಳು, ಲೋಕದ ಆಶೆಗಳು ಏನಿದೆ, ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಪಾಪಕ್ಕೆ ಇದು ಪ್ರೇರೇಪಿಸುವಂಥದ್ದಾಗಿದೆ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯನನ್ನು ಪಾಪಕ್ಕೆ ತಳ್ಳುತ್ತೆ. ಮಾತ್ರವಲ್ಲ, ಆತನ ಜೀವಿತವನ್ನು ಇದು ನಾಶ ಮಾಡುವಂಥದ್ದಾಗಿದೆ. ಹಾಗಾಗಿ ನಾವೇನು ಮಾಡಬೇಕು ಅಂತೇಳಿದ್ರೆ, ಯಾವಾಗಲೂ ನಮ್ಮ ಶರೀರ ಏನು ಹೇಳುತ್ತೋ ಅದನ್ನು ಕೇಳೋದಕ್ಕೆ ಹೋಗಬಾರ್ದು, ಅದರ ಪ್ರಕಾರ ನಾವು ನಡೆಯೋದಕ್ಕೆ ಹೋಗಬಾರ್ದು. ಶರೀರದ ಪ್ರಕಾರವಾಗಿ ನಡೆಯುತ್ತಾ ಹೋಗ್ತು ಅಂತೇಳಿದ್ರೆ ಅದು ನಮ್ಮನ್ನು ಹೀನ ಸ್ಥಿತಿಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಯಾಕಂದರೆ ಶರೀರ ಯಾವುದೇ ಕಾರಣಕ್ಕೂ ತೃಪ್ತಿ ಆಗೋದಿಲ್ಲ. ಶರೀರಕ್ಕೆ ಯಾವುದೇ ಕಾರಣಕ್ಕೂ ಸಹ ತೃಪ್ತಿ ಆಗೋದಿಲ್ಲ. ಏನೇ ತಿಂದಿರ್ಬೋದು, ಏನೇ ಕುಡಿದಿರ್ಬೋದು, ಏನೇ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ತೃಪ್ತಿ ಅನ್ನೋದಿಲ್ಲ. ಇನ್ನೂ ಬೇಕು 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 ಅಂತೇಳಿ ಅನ್ನಿಸ್ತಾ ಇರುತ್ತೆ ಹೊರತು ಅದಕ್ಕೆ ಒಂದು ತೃಪ್ತಿ ಅನ್ನೋದಿರೋದಿಲ್ಲ. ಅದಕ್ಕೋಸ್ಕರ ದೇವ್ರ ವಾಕ್ಯ ಕೇಳುತ್ತೆ, ನೀವು ಶರೀರದಲ್ಲಿ ಜೀವಿಸ್ಬೇಡ್ರಿ, ನೀವು ಆತ್ಮದಲ್ಲಿ ಜೀವಿಸ್ರಿ ಅಂತೇಳ್ಬಿಟ್ಟು. ಹಲ್ಲೆಲೂಯ. ಸೊ ಹಾಗಾಗಿ ಯಾಕೆ ಶರೀರದಲ್ಲಿ ಜೀವಿಸಬಾರ್ದು ಅಂತೇಳಿದ್ರೆ, ಶರೀರ ಪ್ರಕಾರ ಜೀವಿಸೋಕೆ ಹೋಯ್ತು ಅಂತೇಳಿದ್ರೆ ಆತನು ಖಂಡಿತವಾಗಿ ತಮ್ಮ ಜೀವಿತವನ್ನು ನಾಶ ಮಾಡ್ಕೊಳ್ತಾಳೆ. ಉದಾಹರಣೆಗೆ ನೋಡಬೇಕಾದ್ರೆ ಶರೀರ ಏನು ಕೇಳುತ್ತೆ, ಪಾನ್ ಪರಾಗ ಹಾಕೋ, ಗುಡ್ಕ ಹಾಕೋ, ಮದ್ಯಪಾನ ಮಾಡು, ಧೂಮಪಾನ ಮಾಡು, ಏನೋ ಮಾದಕ ವ್ಯಸನಗಳಿಗೆ ದಾಸನಾಗು, ಈ ರೀತಿಯಾಗಿ ಅಂದರೆ ದೈಹಿಕ ಸಂಗತಿಗಳನ್ನೇ ಹೆಚ್ಚು ಏನು ಮಾಡುತ್ತೆ, ಅದು ಬಯಸುತ್ತೆ. ದೈಹಿಕ ಸಂಗತಿಗಳು ಏನಾಗುತ್ತೆ, ಆತನನ್ನು ಹಿಂದಟ್ಟುತ್ತೆ. ದೈಹಿಕ ಸಂಗತಿಗಳನ್ನು ಮಾಡು ಅಂತೇಳಿ ಅದು ದೇಹ ಅನ್ನೋದು ಪ್ರೇರೇಪಿಸುತ್ತೆ. ಅವಾಗ ಅದಕ್ಕೆ ಯಾಕೆ ಅನೇಕ ಜನಗಳು ಅಡಿಕ್ಷನ್ಸ್ಗಳು ಯಾಕೆ ವ್ಯಸನಿಗಳಾಗಿರ್ತಾರೆ ಅಂತ ಹೇಳಿದ್ರೆ, ಅವರು ದೈಹಿಕವಾಗಿ ಅಂದರೆ ದೇಹದಲ್ಲಿ ಜೀವಿಸ್ತಾ ಇರ್ತಾರೆ. ಅಂದರೆ ದೇಹ ಏನು ಕೇಳುತ್ತೋ, ದೇಹ ಏನು ಮಾಡೋ ಅನ್ನುತ್ತೋ, ದೇಹ ಏನೆಲ್ಲ ಎಲ್ಲಿ ಯಾವ ಸ್ಥಳಕ್ಕೆಲ್ಲ ಹೋಗೋ ಅನ್ನುತ್ತೋ, ಏನೆಲ್ಲ ಮಾಡೋ ಅನ್ನುತ್ತೋ ಅದರ ಪ್ರಕಾರ ಅವರು ಮಾಡುವಾಗ ದೇಹಕ್ಕೆ ಗುಲಾಮರಾಗ್ತಾರೆ. ದೇಹಕ್ಕೆ ಏನಾಗ್ತಾರೆ, ಅಧೀನವಾಗಿಬಿಡ್ತಾರೆ. ಸೊ ಹಾಗಾಗಿ ದೇಹ ಏನೆಲ್ಲ ಪಾಪ ಮಾಡಿಸ್ಬೋದು ಅದೆಲ್ಲವನ್ನು ಮಾಡೋದಕ್ಕೆ ರೆಡಿ ಇರ್ತಾರೆ. ತಮ್ಮ ದೇಹವನ್ನು ಮಲಿನತ್ವ ಮಾಡ್ಕೊಳ್ತಾರೆ. ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಹಂಗೆ ಏನು ಮಾಡ್ತಾರೆ, ತಮ್ಮ ಶರೀರವನ್ನು ಮಲಿನ ಮಾಡ್ಕೊಳ್ತಾರೆ. ತಮ್ಮ ದೇಹವನ್ನು ನಾಶಪಡಿಸ್ಕೊಳ್ತಾರೆ. ಏನೋ ಮದ್ಯ ಇರ್ಬೋದು, ಮಾದಕ ಪದಾರ್ಥಗಳಿರ್ಬೋದು, ಹನ್ಸು, ಗುಡ್ಕ, ಪಾನ್ಪರಾಗು, ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ಏನು ಮಾಡ್ತಾರೆ ಅಂತೇಳಿ ತಿಂದು ತಮ್ಮ ದೇಹವನ್ನು ಹಾಳು ಮಾಡ್ಕೊಳ್ತಾರೆ. ಹಲ್ಲೆಲೂಯ. ಅದು ಮಾತ್ರವಲ್ಲ, ಈ ದೇಹದ ಪ್ರಕಾರವಾಗಿ ಜೀವಿಸ್ತು ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ಯಾಕೆ ಇಲೀಗಲ್ ರಿಲೇಷನ್ಶಿಪ್ಗಳು ಯಾಕಾಗುತ್ತೆ ಅಂತ ಹೇಳಿದ್ರೆ, ಅವರ ದೇಹ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ದೇಹಗಳನ್ನು ಬಯಸುವಾಗ, ಬೇರೆಯನ್ನು ಬಯಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲೀಗಲ್ ರಿಲೇಷನ್ಶಿಪ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ದೇಹ ಹೇಳ್ದಂಗೆ ಕೇಳೋದಕ್ಕೆ ಹೋಗಬಾರ್ದು. ಯಾಕೆ ವೈವಾಹಿಕತರ ಸಂಬಂಧಗಳಿರ್ಬೋದು, ಇಲ್ಲ ಅಂತೇಳಿದ್ರೆ ವಯಸ್ಸಿನ ಇತಿಮಿತಿ ಇಲ್ಲದೆ ಕೆಲವು ಕಾರ್ಯಗಳನ್ನು ನೋಡ್ತೇವೆ. ಏನೋ ವಯಸ್ಸಿಗೆ ಮೀರಿದ ಸಂಗತಿಗಳನ್ನು ಯವನಸ್ಥರು ಮಾಡುವಂಥದ್ದು, ವಯಸ್ಸಿಗೆ ಮೀರಿದಂಥ ಕಾರ್ಯಗಳನ್ನು ಯಾಕೆ ಮಾಡ್ತಾರೆ ಅಂತ ನೋಡುವಾಗ ದೇಹ ಅವ್ರ ಮೇಲೆ ಆಳ್ವಿಕೆ ಮಾಡ್ತಾ ಇರುತ್ತೆ. ಹಾಗಾಗಿ ದೇಹ ಏನು ಹೇಳುತ್ತೆ ಅದನ್ನು ಕೇಳ್ತಾರೆ. ವರ್ಸ್ಟ್. ಹಾಗಾಗಿ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅವ್ರನ್ನ
ತುಂಬ ಅಧೋಗತಿಗೆ ಕರೆದುಕೊಂಡು ಹೋಗುತ್ತೆ, ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಾವು ಕೆಟ್ಟು ಹೋದ ಕುಮಾರನ ನೋಡ್ತೇವೆ. ಅವನ ಸ್ಥಿತಿ ಏನೋ ಪೋಲಿ ಹೋಗ್ತಾನೆ, ಹುಡುಗರನ್ನ ಕರ್ಕೊಂಡು, ಸ್ನೇಹಿತರನ್ನ ಕರ್ಕೊಂಡು ಹೋಗ್ತಾನೆ, ಬೇರೆ ದೇಶಕ್ಕೆ ಹೋಗ್ತಾನೆ, ಅಲ್ಲಿ ಹೋಗಿ ತನ್ನ ಇಷ್ಟ ಬಂದಂಗೆ ಜೀವಿತ ಮಾಡ್ತಾನೆ. ಕೊನೆಗೆ ಅವನ ಸ್ಥಿತಿ ಏನಾಗುತ್ತೆ, ಹಂದಿ ತಿನ್ನೋ ತೌಡುಗಳನ್ನು ತಿನ್ನೋ ಲೆವೆಲ್ಗೆ ಹೋಗ್ತಾನೆ. ಸೊ ಆ ಪ್ರಕಾರವಾಗಿ ದೇಹ ಬೇಕು ಅಂತಿದ್ದೆಲ್ಲ ಮಾಡೋಕ್ಕೋದಾಗ ಅವ್ರ ಲೈಫು ಸಹ ಇದೇ ರೀತಿಯಾಗುತ್ತೆ, ಇದೇ ರೀತಿ ತೌಡು ತಿನ್ನೋ ಲೆವೆಲ್ಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಮ್ಮ ದೇಹ ಏನಿದೆ ಇದನ್ನು ನಾವು ಜಾಗರೂಕವಾಗಿ ಕಾಪಾಡಿಕೊಳ್ಬೇಕು. ನಮ್ಮ ಶರೀರ ಏನಿದೆ ಇದನ್ನು ಕಾಪಾಡಿಕೊಳ್ಬೇಕು. ಕಾಲೆಲ್ಲೂ ಅದಕ್ಕೆ ದೇವರ ವಾಕ್ಯ ಕೇಳುತ್ತೆ ನೋಡ್ರಿ, ಯಾಕೆಂದರೆ ಗಲಾತ್ಯ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದ್ದರಿಂದ ನೀವು ಆತ್ಮನ ನಡೆಸಿಕೊಳ್ಳೋದಾದರೆ, ಅಂದರೆ ನೀವು ಆತ್ಮದಿಂದ ಬದುಕೊಳ್ಳ್ರಿ, ಆತ್ಮದಲ್ಲಿ ಜೀವಿಸ್ರಿ, ಆತ್ಮದ ಪ್ರಕಾರ ನಡೆದುಕೊಳ್ಳುವವರಾಗಿರ್ರಿ. ಹಾಲೆಲೂಯ. ಸೊ ನೀವು ಏನೋ ಶಾರೀರಿಕವಾಗಿ ಅವರು ಶರೀರದ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ ದೇವರ ವಾಕ್ಯ ಹೇಳುತ್ತೆ. ಜಾರತ್ವ, ಬಂಡತನ, ಹಗೆತನ, ಮಾಟ, ಜಗಳ, ಹೊಟ್ಟೆ ಕಿಚ್ಚು, ಕಕ್ಷೆಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದ್ವಂದ್ವತನ, ಇವುಗಳೇ ದೇವರ ವಾಕ್ಯ ಹೇಳುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ ಅಂತೇಳಿ ಒಂದೊಂದಾಗಿ ಹೇಳ್ಕೊಳ್ತಾ ಹೋಗ್ತಾ ಇದೆ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಏನೆಲ್ಲ ಆಗುತ್ತೆ, ಯಾವ ರೀತಿಯೆಲ್ಲ ಶರೀರದ ಪ್ರಕಾರ ನಡ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತೇಳಿ ಇಲ್ಲಿ ಬರೆದಿದೆ. ಹಾಲೆಲೂಯ. ಈ ರೀತಿ ಕಾರ್ಯಗಳನ್ನು ನಾವು ಮಾಡಬಾರ್ದು ಪ್ರಿಯ ಸೋದರ ಸೋದರಿಯರೇ. ಅದಕ್ಕೋಸ್ಕರನೇ ನೀವು ಆತ್ಮದಲ್ಲಿ ಜೀವಿಸ್ರಿ ಅಂತ ದೇವರ ವಾಕ್ಯ ಹೇಳುವಂಥದ್ದು. ಸೊ ಈ ರೀತಿ ಆತ್ಮದಲ್ಲಿ ಜೀವಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಜಯಶಾಲಿಗಳಾಗೋದಕ್ಕೆ ಸಾಧ್ಯ. ನೋಡ್ರಿ, ಬದುಕು ಬಾಳಡಂಬವನ್ನು ನೋಡುವಾಗ ಅನೇಕ ಜನರು ಏನೋ ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡ್ಕೊಂಡ್ಬಿಡ್ಬೇಕು, ಬೇಗ ದುಡ್ಡು ಮಾಡಬೇಕು, ಬೇಗ ಏನೋ ಉನ್ನತ ಸ್ಥಾನಕ್ಕೆ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ದುಡ್ಡು ಮಾಡಿ ಜಾಲಿ ಮಾಡಬೇಕು, ಈ ರೀತಿಯಾಗಿ ಏನೇನೋ ಆಲೋಚನೆಗಳನ್ನ ಮಾಡಿಕೊಂಡು ಬೆಟ್ಟಿಂಗ್ ಇರ್ಬೋದು, ಏನು ಲಾಟ್ರಿಗಳಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಏನೋ ಬೇರೆ ಕಾರ್ಯಗಳನ್ನು ಮಾಡಿ ಆದಷ್ಟು ಬೇಗ ನಾವೇನೋ ಶ್ರೀಮಂತರಾಗ್ಬಿಡಬೇಕು. ಬದುಕು ಬಾಳಡಂಬ, ಇಲ್ಲ ಅಂತ ಹೇಳಿದ್ರೆ ಅದು ತೊಗೊಬೇಕು, ಇದು ತೊಗೊಬೇಕು. ಸೊ ಬದುಕು ಬಾಳಿನ ಡಂಬಕ್ಕೆ ಸಿಗಿ ಹಾಕ್ಕೊಂಡು ತಮ್ಮ ಜೀವಿತವನ್ನು ಹಾಳು ಮಾಡ್ಕೊಳ್ಳೋದನ್ನು ನೋಡ್ತೇವೆ. ನಾನು ಸ್ನೇಹಿತರೊಬ್ಬರು ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡ್ತಾಯಿದ್ರು. ಸೊ ಇನ್ನು ಆನ್ಲೈನ್ ಆ್ಯಪ್ನಲ್ಲಿ ಏನೋ 1,000 ಹಾಕಿದ್ರೆ 1,200, 300 ಈ ರೀತಿಯಾಗಿ ಏನೋ ಕೊಡ್ತಾರೆ ಅಂತೇಳ್ಬಿಟ್ಟು ಜನಗಳ ಆಸೆಗಳಿಗೆ ಬಿದ್ದು ಒಂದು ಕಂಪ್ನಿನಲ್ಲಿ 5.5 ಕೋಟಿ ಆ ಒಂದು ಕಂಪ್ನಿಗಳಲ್ಲಿ ಕಳ್ಕೊಂಡಿದ್ದಾರಂತೆ. ಅಂದರೆ ಅಷ್ಟು ಜನಗಳು ಹಾಕಿದ್ದಾರೆ. 6 ತಿಂಗಳು ಕೊಟ್ಟಿದ್ದಾನೆ, ಆಮೇಲೆ ಓಡೋಗಿದ್ದಾನೆ, ಆಮೇಲೆ ಆ ಲಿಂಕೇ ಓಪನ್ ಆಗ್ತಿಲ್ಲ. ಸೊ ಈ ರೀತಿಯಾಗಿ ಅನೇಕ ಮೋಸಕರದ ಸಂಗತಿಗಳು ನಾವು ನಡೆಯೋದನ್ನು ನೋಡ್ತೇವೆ. ಬದುಕುಬಾಳ ಡಂಬ ಅಂತ ಹೇಳಿದ್ರೇನು, ಅವನ ಯೋಗ್ಯತೆಗೆ ಮೀರಿ, ಅಳತೆಗೆ ಮೀರಿ ತಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ತೊಡಗಿಸ್ಕೊಳ್ಳೋಕೆ ಹೋಗುವಂಥದ್ದು, ಅಂದರೆ ಅದನ್ನು ರೀಚ್ ಮಾಡೋಕ್ಕೆ ಹೋಗುವಂಥದ್ದು. ಅದಕ್ಕೆ ಕನ್ನಡದಲ್ಲಿ ಸುಂದರವಾದ ಗಾದೆ ಇದೆ, ಹಾಸಿಗೆದ್ದಷ್ಟು ಕಾಲು ಚಾಚು ಅಂತ ಇದೆ. ಹಾಗಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಪ್ರಿಯ ಸೋದರ ಸೋದರಿಯರು. ಫಿಲಮ್ ಡೈಲಾಗ್ಗಳೇನಾಗಿದೆ, ಫಿಲಮ್ ಡೈನ್ಗಳೆಲ್ಲ ವರ್ಕ್ ಆಗೋದಿಲ್ಲ. ಫಿಲಮ್ ಡೈಲಾಗ್ಗಳು ಏನಿದೆ, ಫಿಲಮೆಲ್ಲ ತೋರಿಸ್ತಾರಲ್ಲ, ಅದು ಅವರು ದುಡ್ಡು ಮಾಡ್ಕೊಳ್ಳೋಕ್ಕೆ ತೋರಿಸ್ತಾರೆ ಹೊರತು ರಿಯಲ್ ಲೈಫ್ನಲ್ಲಿ ಏನಾಗುತ್ತೆ, ಅದು ವರ್ಕ್ ಆಗೋದಿಲ್ಲ. ಗಾದೆಗಳೇ ಅಲ್ವ. ಹಾಸಿಗೆದಷ್ಟು ಕಾಲು ಚಾಚಬೇಕು ಅಂತ ಅದಕ್ಕಿಂತ ಉದ್ದಕ್ಕೆ ಚಾಚೋದಕ್ಕೆ ಹೋಗಬಾರ್ದು. ಆ ರೀತಿ ಇತ್ತು ಅಂತೇಳಿದ್ರೆ ಅಕಾರ್ಡಿಂಗ್ ಟು ಪ್ಲ್ಯಾನ್ ಏನಿದೆ, ಯೋಜನೆಗಳನ್ನು ಹಾಕ್ಕೊಂಡು ಅದಾದ ನಂತರ ವಿಸ್ತರಿಸ್ಕೊಳ್ಬೋದು. ಹಾಗಾಗಿ ಬದುಕು ಬಾಳಿನ ಡಂಬ ಏನಿದೆ ಇದು ಜನಗಳನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಹಿಡಿಯೋದನ್ನು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಿಮ್ಮ ದೇವ್ರ ವಾಕ್ಯ ಹೇಳ್ತೀವಿ, ಯೋಗ್ಯತೆಗೆ ಮೀರಿ ಯಾರು ಅವ್ರನ್ನ ಭಾವಿಸ್ಕೊಳ್ಬೇಡ್ರಿ. ನಿಮ್ಮ ಯೋಗ್ಯತೆಯನ್ನು ಮೀರಿ ಭಾವಿಸ್ಕೊಳ್ಬೇಡ್ರಿ ಪ್ರಿಯ ಸೋದರ ಸೋದರಿಯರೇ. ಈ ಬದುಕು ಬಾಳ ಡಂಬ ಏನಿದೆ, ನಾವು ಇದರ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಸೊ ಯಾರೋ ಏನೋ ಸಾಲ ಮಾಡಿ, ಇದರಲ್ಲೂ ಯಾರೋ ಒಬ್ರು ಗಾದೆ, ಸಾಲ ಮಾಡಿದ್ರು ತುಪ್ಪ ತಿನ್ನು. ಸೊ ಸಾಲ ಮಾಡಿದ್ರೂ ನೀನು ಹೆಂಗೆ ಬೇಕಾದ್ರೂ ನಿನಗೆ ಏನೇನು ಬೇಕಾಗೈತೆ ಅದನ್ನೆಲ್ಲ ತಗೋ, ಅದನ್ನೆಲ್ಲ ಮಜಾ ಮಾಡು.
ಸಾಲವನ್ನು ಕುರಿತು ದೇವ್ರ ಚಿತ್ತ ಆದರೆ ನಾನು ಇದನ್ನು ಬೇರೆ ಸಂದೇಶವನ್ನು ಹೇಳಬೇಕು ಅಂತಿದ್ದೀವಿ, ನಾವು ಅದಕ್ಕೆ ಬಂದಾಗ ವಿವರವಾಗಿ ಹೇಳ್ತೀವಿ. ಈ ರೀತಿಯಾಗಿ ಜನಗಳು ಏನೋ ಒಂದು ಹೇಳ್ತಾರೆ, ಬದುಕು ಬಾಳಿನ ಡಂಬಕ್ಕೆ ಒಳಗಾಗ್ಬಿಡ್ರಿ. ನಿಮ್ಮ ಕೈಲಿ ಕೆಪಾಸಿಟಿ ಇದೆ, ನಿಮ್ಗೇನಿದೆ ಅದರಲ್ಲಿ ತೃಪ್ತರಾಗಿರೋದನ್ನು ಕಲ್ತ್ಕೊಳ್ರಿ. ನಿಮ್ಗೆ ಏನು ದೇವರು ಕೊಟ್ಟಿದ್ದಾರೆ ಅದಕ್ಕೆ ದೇವ್ರಿಗೆ ಸ್ತೋತ್ರ ಮಾಡಿರಿ, ಅದರಲ್ಲಿ ಸಂತೋಷವುಳ್ಳವರಾಗಿ ಅದ್ರ ಪ್ರಕಾರ ಜೀವಿತವನ್ನು ಮಾಡಿರಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಒಳ್ಳೆ ಜೀವಿತವನ್ನು ಮಾಡೋದಕ್ಕೆ ಸಾಧ್ಯ. ನೋಡ್ರಿ, ಮೊದಲೇ ಆದಾಮನು ಸೋತೋದ, ಕಣಿನಾಶೆ ಶರೀರದಾಶೆ ಬದುಕುವ ಡಂಬಕ್ಕೆ ಸಿಕ್ಕೊಂಡು ಸೋತೋದ. ಆದರೆ ಕಡೆ ಆದಾಮನಾಗಿ ಬಂದಂಥ ಯೇಸು ಸ್ವಾಮಿ ಈ ಎಲ್ಲ ವಿಷಯಗಳಲ್ಲಿ ಜಯ ಹೊಂದೋದನ್ನು ನೋಡ್ತೇವೆ. ನೋಡ್ರಿ, ಮತ್ತಾಯನ ಬರೋ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 3ನೇ ವಾಕ್ಯ ನೋಡ್ತೇವೆ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿದಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಲ್ಲೂ ಬದುಕುವನು ಎಂದು ಬರೆದಿದೆ ಎಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿ ತಿಂದು ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಎಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು, ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಹಲ್ಲೆಲೂಯ. ನಾವು ನೋಡ್ತೇವೆ ಪ್ರಿಯ ಸೋದರ ಸೋದರಿಯರೇ, ಯಾವ ರೀತಿಯಾಗಿ ಯೇಸುಸ್ವಾಮಿ ಕಡೆ ಆದಾಮನಾಗಿ ಬಂದು ಈ ಎಲ್ಲ ವಿಷಯಗಳಲ್ಲಿ ಜಯವನ್ನು ಹೊಂದೋದನ್ನು ನೋಡ್ತೇವೆ. ಅಂದರೆ ಸೈತಾನನ ವಂಚನೆಗೆ ಒಳಗಾಗದಂತೆ, ಸೈತಾನನು ಒಡ್ಡಿದಂಥ ಆಮಿಷಗಳಿಗೆ ಒಳಗಾಗದಂತೆ ಯಾವ ರೀತಿಯಾಗಿ ಜಯಶಾಲಿಯಾಗಿ ಜೀವಿಸಿದ್ರು, ಜಯವನ್ನು ಹೊಂದಿದ್ರು ಅಂತೇಳಿ ದೇವರು ಇಲ್ಲಿ ಬರೆಸಿದರೆ ಪ್ರಿಯ ಸೋದರ ಸೋದರಿಯರೇ. ಅದೇ ಪ್ರಕಾರವಾಗಿ ನಾವು ಸಹ ಮಾಡಬೇಕು. ಅದಕ್ಕೆ ಹೇಳೋದು, ನಿಮ್ಮ ದೇಹ ಯಾವಾಗಲೂ ನಿಮ್ಮ ಆತ್ಮವನ್ನು ಓವರ್ಟೇಕ್ ಮಾಡೋದಕ್ಕೆ ಬಿಡಬೇಡ್ರಿ. ನಿಮ್ಮ ದೇಹ ಯಾವಾಗಲೂ ಆತ್ಮವನ್ನು ಓವರ್ಟೇಕ್ ಮಾಡೋದಕ್ಕೆ ಬಿಡಬೇಡ್ರಿ. ನಿಮ್ಮ ದೇಹ ಏನಿದೆ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ನಿಮ್ಮ ಆತ್ಮ ಏನಿದೆ ಇದು ಯಾವಾಗಲೂ ಚೈತನ್ಯ ಉಳ್ಳೋದು ಆಗಿರಬೇಕು. ನಿಮ್ಮ ಆತ್ಮ ಯಾವಾಗಲೂ ಓವರ್ಟೇಕ್ ಮಾಡಬೇಕೆ ಹೊರತು ದೇಹ ಆತ್ಮವನ್ನು ಓವರ್ಟೇಕ್ ಮಾಡಬಾರ್ದು. ಹಾಗಾಗಿ ಅದಕ್ಕೋಸ್ಕರ ನೀವು ಆತ್ಮದಲ್ಲಿ ಜೀವಿಸಿದ್ರೆ ಮಾತ್ರ ನಿಜವಾಗಿ ಜೀವಿಸೋದಕ್ಕೆ ಸಾಧ್ಯ. ಶಾರೀರಿಕವಾಗಿ ಜೀವಿಸ್ತು ಅಂತ ಹೇಳಿದ್ರೆ ಅದು ತುಂಬ ಹೀನ ಸ್ಥಿತಿಗೆ, ನಿಮಗೆ ಕೆಟ್ಟುವುದು ಕುಮಾರನ ಸ್ಥಿತಿ ಹೇಳಿದ್ವಿ. ಅದೇ ಪ್ರಕಾರವಾಗಿ ನಾವು ನೋಡಬೇಕಾದ್ರೆ ಸಂಸೋಲನ ಜೀವಿತವನ್ನು ನೋಡ್ತೇವೆ. ಅವನು ಯಾವ ರೀತಿಯಾಗಿ ಕಣ್ಣನ್ನು ಕಿತ್ತಿಸ್ಕೊಂಡು ಯಾವ ರೀತಿಯಾಗಿ ಸತ್ತೋದ ಅಂತ ನೋಡ್ತೇವೆ. ಸೊ ಬೈಬಲ್ನಲ್ಲಿ ಎಲ್ಲ ಉದಾಹರಣೆಗಳನ್ನು ಕೊಟ್ಟಿದೆ. ಯಾಕೆ ಈ ಉದಾಹರಣೆಗಳನ್ನ ಕೊಟ್ಟಿದೆ ಅಂತ ನೋಡಬೇಕಾದ್ರೆ, ನಾವು ಈ ರೀತಿಯಾಗಿ ದೇವರ ವಾಕ್ಯದಲ್ಲಿರುವಂಥ ಎಚ್ಚರಿಕೆಯನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಜೀವಿಸಬೇಕು. ಸೈತಾನನು ಒಡ್ಡಿದ ಉರುಳಿನಲ್ಲಿ ನಾವು ಸಿಕ್ಕಿಕೊಂಡು ನಾವು ನಾಶವಾಗದಂತೆ ದೇವರ ವಾಕ್ಯವನ್ನು ಕೈಕೊಂಡು ನಡಿಬೇಕು, ನಾವು ಜೀವಿಸಬೇಕು ಅಂತೇಳಿ ದೇವರು ಈ ಎಲ್ಲ ಉದಾಹರಣೆಗಳು ನಮಗೆ ಕೊಟ್ಟಿದ್ದಾರೆ ಪ್ರಿಯ ಸೋದರ ಸೋದರಿಯರೇ. ಹಾಗಾಗಿ ಕಣಿನಾಶೆ ಶರೀರದಾಶೆ ಬದುಕುವ ಡಂಬ ಈ ಎಲ್ಲ ಸಂಗತಿಗಳಲ್ಲಿ ನಾವು ಪ್ರತಿ ದಿವಸ ಸಹ ಈ ವಿಷಯಗಳು ಒಂದೊಂದು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಸೈತಾನ ಕಲಿಸುತ್ತಲೇ ಇರ್ತಾನೆ. ಯಾವ ರೀತಿಯಾಗಿ ನಾನು ನಿಮಗೆ ಹೇಳಿದ್ವಿ, ಕೋತಿನ ಯಾವ ರೀತಿಯಾಗಿ ಹಿಡಿಯೋದಕ್ಕೆ ಬಲೆ ಹಾಕ್ತಾ ಇರ್ತಾರೆ, ಬೋನ್ ಹಾಕ್ತಾ ಇರ್ತಾರೆ, ಆ ಪ್ರಕಾರವಾಗಿ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನು ದೇವರ ಮಕ್ಕಳನ್ನು, ದೇವ ಜನರುಗಳನ್ನು ಬೀಳ್ಸೋದಕ್ಕೆ ಏನು ಮಾಡ್ತಾನೆ, ಈ ರೀತಿಯಾಗಿ ತೋರಿಸ್ತಲೇ ಇರ್ತಾನೆ, ಆಶೆಗಳನ್ನು ತೋರಿಸ್ತಲೇ ಇರ್ತಾನೆ. ಸೊ ಅದಕ್ಕೆ ಒಳಗಾಗದಂತೆ ನಾವು ಎಲ್ಲಿ ತನಕ ಜೀವಿಸಬೇಕು, ಕೊನೆ ಉಸಿರಿನವರೆಗೂ ಜೀವಿಸಿ ನಾವು ಜಯಶಾಲಿಗಳಾಗಿ ಜೀವಿಸಿದ್ರೆ ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ. ದೇವರು ನಮಗೆ ಸಿದ್ಧ ಮಾಡಿರುವಂಥ ಪರಲೋಕ ರಾಜ್ಯದಲ್ಲಿ ನಾವು ಹೋಗೋದಕ್ಕೆ ಸಾಧ್ಯ. ಮತ್ತು ಯಾರು ಜಯಿಸ್ತಾರೋ ಅವ್ರನ್ನ ಜಯಶಾಲಿಗಳಾಗಿ ದೇವರು ಜಯಶಾಲಿಗಳು ಎಂದು ಹೇಳೋದಕ್ಕೆ ಸಾಧ್ಯ. ಮತ್ತು
ಜೀವವೆಂಬ ಜಯಮಾಲೆಯನ್ನು ದೇವರು ನಮಗೆ ಕೊಡ್ತಾರೆ, ಜಯಿಸಿದವ್ರಿಗೆ. ಹಾಲೆಲೂಯ. ಅದಕ್ಕಾಗಿ ಹಾಗಾಗಿ ಪ್ರಿಯ ಸೋದರ ಸೋದರಿ, ನಾವು ಜಯಶಾಲಿಗಳಾಗಿ ಜೀವಿತವನ್ನು ಮಾಡೋಣ. ಸೈತಾನನ ಒಡ್ಡಿದಂಥ ಊರಿನಲ್ಲಿ ಸಿಕ್ಕಿಕೊಳ್ಳದಂತೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಎಚ್ಚರಿಕೆಯಿಂದ ಜೀವಿಸೋಣ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.